ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಕರೆತಂದಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹೇಳಿಕೆಯನ್ನ ನೀಡಲಿದ್ದಾನೆ ಚಿನ್ನಯ್ಯ. ಮೂರನೇ ಹಂತದ ಹೇಳಿಕೆಯನ್ನ ನೀಡಲಿದ್ದಾನೆ ಚಿನ್ನಯ್ಯ. ಈಗಾಗಲೇ 2 ಬಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಈಗಾಗಲೇ ಚಿನ್ನಯ್ಯನನ್ನ ಕರೆತಂದಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹೇಳಿಕೆಯನ್ನ ನೀಡಲಿದ್ದಾನೆ ಚಿನ್ನಯ್ಯ. ಮೂರನೇ ಹಂತದ ಹೇಳಿಕೆಯನ್ನ ನೀಡಲಿದ್ದಾನೆ ಬುರ್ಡೇಜ್ ಮ್ಯಾನ್. ಈಗಾಗಲೇ ತಪ್ಪನ್ನ ಒಪ್ಪಿಕೊಂಡು ಹೇಳಿಕೆ ಕೊಟ್ಟಿದ್ದಾನೆ ಚಿನ್ನಯ್ಯ. ತಿಮರೋಡಿ ಪಡೆಗೆ ಸಂಕಷ್ಟ ತಂದಿಡ್ತಾ ಇರುವಂತದ್ದು ಚಿನ್ನಯ್ಯನ ಹೇಳಿಕೆಗಳು. ಸಂಚಿನ ಮತ್ತಷ್ಟು ಕಹಿ ಸತ್ಯ ಇವತ್ತು ಚಿನ್ನಯ್ಯ ಬಿಚ್ಚಿಡುವಂತಹ ಸಾಧ್ಯತೆಗಳು ಕೂಡ ಇದೆ. ಫಸ್ಟ್ ಈತ ಏನ್ ಹೇಳಿದ, ಹೇಳಿಕೆ ಫಸ್ಟ್ ಏನ್ ಕೊಟ್ಟಿದ್ದ ಮ್ಯಾಜಿಸ್ಟ್ರೇಟ್ ಮುಂದೆ, ನಾನೇ ದೂರು ಕೊಡ್ತಾ ಇದ್ದೀನಿ ಅಂತ ಹೇಳಿ ಬಂದು ನಾನೇ ತಗೊಬಂದಿದ್ದು ಧರ್ಮಸ್ಥಳದಿಂದ ಈ ಬುರುಡೆಯನ್ನು ಒತ್ಕೊಂಡು ಬಂದೆ ಅಂತ ಫಸ್ಟ್ ಹೇಳಿರ್ತಾನೆ. ಆ ನಂತರ ಹೇಳಿಕೆ ಏನ್ ಕೊಟ್ಟಿರ್ತಾನೆ, ಇಲ್ಲ ಸೌಜನ್ಯ ಮಾವ ಕೊಟ್ಟಿದ್ದು ಈ ಬುರುಡೆನ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದ. ಇವತ್ತು ಏನ್ ಕೊಡ್ತಾನೆ ನೋಡ್. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗಾಗಲೇ ಚಿನ್ನಯ್ಯನನ್ನ ಕೂಡ ಕೋರ್ಟ್ ಹತ್ರ ಕರ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಕೊಡುವಂತಹ ಹೇಳಿಕೆಗಳು, ಈ ಹಿಂದೆ ಕೊಟ್ಟಂತಹ ಹೇಳಿಕೆಗಳಿರ್ಬೋದು, ಜೊತೆಗೆ ಇವತ್ತು ಕೊಡುವಂತಹ ಹೇಳಿಕೆಗಳು ಯಾವ ರೀತಿಯಾಗಿ ಸಂಕಷ್ಟವನ್ನ ತಿಮರೋಡಿ ಅವರ ಗ್ಯಾಂಗ್ ಏನಿದೆ ತಂದೊಡ್ಡುವಂತಹ ಸಾಧ್ಯತೆಗಳಿದೆ, ಏನಿದೆ ಅಪ್ಡೇಟ್ಸ್? ಕುಸುಮ, ಪ್ರಮುಖವಾಗಿ ಕೋರ್ಟ್ ನಲ್ಲಿ ಈಗಾಗಲೇ ಚಿನ್ನಯ್ಯ ಅವರನ್ನು ಹಾಜರುಪಡಿಸಲಾಗಿರ್ತಕ್ಕಂಥದ್ದು. ಕ್ಲೋಸ್ ಡೋರ್ ನಲ್ಲಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಜಡ್ಜ್ ಅನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಶುರುವಾಗಿದೆ. ಪ್ರಮುಖವಾಗಿ 2 ಹಂತದ ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಚಿನ್ನಯ್ಯ ಕೊಟ್ಟಿದ್ದ. ಇವತ್ತು 3ನೇ ಹಂತದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇಷ್ಟು ದಿನ ಆತನ ಹಿನ್ನೆಲೆ ಬಗ್ಗೆ ಅಷ್ಟೇ ಒಂದು ಮಾಹಿತಿಯನ್ನ ಕೋರ್ಟ್ಗೆ ಕೊಟ್ಟಿದ್ದ. ಇವತ್ತು ಈ ಬುರ್ಡೆ ಗ್ಯಾಂಗ್ ವಿಚಾರವಾಗೂ ಕೂಡ ಪ್ರಸ್ತಾಪ ಮಾಡ್ತಾನೆ ಅನ್ನೊಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸದ್ಯ ಈತನಿಗೆ ಬುರ್ಡೆ ತಂದು ಕೊಟ್ಟಿದ್ದು ಯಾರು, ಹಣಕಾಸು ಎಲ್ಲಿಂದ ಒಂದು ರವಾನೆ ಆಯಿತು, ಅಂದ್ರೆ ವರ್ಗಾವಣೆ ಯಾವ್ಯಾವ ಅಕೌಂಟ್ಗಳಿಂದ ಬಂದಿತ್ತು, ಜೊತೆಗೆ ಯಾರ್ಯಾರು ಈ ಒಂದು ಷಡ್ಯಂತ್ರದ ಹಿಂದೆ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅನ್ನೊಂದು ವಿಚಾರಗಳೆಲ್ಲವನ್ನೂ ಕೂಡ ಜಡ್ಜ್ ಮುಂದೆ ಬಾಯಿ ಬಿಡ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ SIT ವಿಚಾರಣೆ ವೇಳೆ ಈತ ಸಂಪೂರ್ಣವಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಈ ಒಂದು ಪ್ರಕರಣದಲ್ಲಿ ನನ್ನನ್ನ ಕರೆದುಕೊಂಡು ಬಂದು ಇವರು ಹಣದ ಆಮಿಷವನ್ನ ಕೊಟ್ಟಿದ್ರು, ಜೊತೆಗೆ ಬುರ್ಡೆಯನ್ನ ತೆಗೆದುಕೊಡುವಂತೆ ಈ ಬುರ್ಡೆ ಗ್ಯಾಂಗ್ ತಿಮ್ರೋಡಿ ಅಂಡ್ ಗ್ಯಾಂಗ್ಗೆ ಸೂಚಿಸಿತ್ತು ಅನ್ನೊಂದು ವಿಚಾರವನ್ನ ತಪ್ಪೊಪ್ಪಿಗೆಯನ್ನ SIT ವಿಚಾರಣೆ ವೇಳೆ ಕೊಟ್ಟಿರ್ತಕ್ಕಂಥದ್ದು. ಈಗ ಅದೇ ಮಾಹಿತಿಯನ್ನ ಜಡ್ಜ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಈ ಒಂದು ಚಿನ್ನಯ್ಯ ಮುಂದಾಗಿದ್ದಾನೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. SIT ಮುಂದೆ ತಪ್ಪೊಪ್ಪಿಗೆ ಕೊಟ್ಟಂತೆ ಇಲ್ಲೂ ಕೂಡ ಜಡ್ಜ್ ಮುಂದೆನೂ ಕೂಡ ಆತ ತಪ್ಪೊಪ್ಪಿಗೆ ಕೊಟ್ಟಿದ್ದೇ ಆದಲ್ಲಿ ಮುಂದೆ ಈ ಬುರ್ಡೆ ಗ್ಯಾಂಗ್ಗೆ ಬಹಳಷ್ಟು ಕಾನೂನಿನ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪ್ರಮುಖ ಆರೋಪಿಗಳಾಗಿ ತಿಮರೋಡಿ, ಜಯಂತ್, ಸಮೀರ್ ಸೇರಿದಂತೆ ಬಹಳಷ್ಟು ಪ್ರಮುಖರು ಇದ್ದಾರೆ. ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತೆ ಕೋರ್ಟ್ ಕೂಡ ಆದೇಶ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಕೋರ್ಟ್ ಒಂದು ಸೂಚನೆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸೋದಕ್ಕೆ ಮುಂದಾಗಲಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.